ನಾನು 7 ವರ್ಷದಿಂದ ಕೆಲಸ ಮಾಡ್ತಿದ್ದೆ BR ಅಂಬೇಡ್ಕರ್ ಸ್ಕೂಲಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿ. ಈಗ ನನಗೆ ವಾರ್ಡನ್ನಿಂದ ಲೈಂಗಿಕ ಕಿರುಕುಳ ಆಗ್ತಿದೆ. ಅವರು ಶಂಕರ್ ಪಳ ಅಂತ. ಅವರು ರೂಮಿಗೆ ಕರೆಯೋದು, ರೂಮಿಗೆ ಬಾಯ್ ಹೇಳೋದು, ಆಮೇಲೆ ಬೈಕ್ ಮೇಲೆ ಕೂತ್ಕೊಳ್ಳೋದು, ನನ್ನ ಅಲ್ಲಿ ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ರಿ ಅಂತ ಹೇಳೋದು. ಆಮೇಲೆ ನೈಟ್ ಡ್ಯೂಟಿ ಮಾಡಿದವಾಗ ನೈಟ್ ಇದ್ಕೊಂಡು ನೀವು ಮೇಲ್ಗಡೆ ಲೈಟ್ ಆಫ್ ಮಾಡಿಬರ್ರಿ, ಎಲ್ಲ ಕಡೆ ಲೈಟ್ ಆಫ್ ಅವರೇ ಮಾಡೋದು. ಆಮೇಲೆ ಮಕ್ಕಳನ್ನು ಮಲಗಿಸೋದು. ಆಮೇಲೆ ಮೇಲ್ಗಡೆ ಲೈಟ್ ಇದೆ, ಕೀ ಹಾಕು ಬರ್ರಿ ಅಂತ ಹೇಳಿದವಾಗ ನಾವು ಹೋದ ಕೂಡಲೇ ನಾ ಬರಲಿ ನನ್ನ ಹಿಂದೆ ಬರ್ತಾರೆ ಅವರು. ಆಮೇಲೆ ನಾನು ಹೋಗೋದೇ ಇಲ್ಲ. ಆಮೇಲೆ ಕೆಳಗಡೆ ಬಂದ್ಕೊಂಡು ನಿಮಗೆ ಮಲಗಲಿಕ್ಕೆ ಒಬ್ಬರೇ ಬೇಜಾರಾಗೋದಿಲ್ವಾ ಅಂತ ಹೇಳ್ತಾರೆ. ಮತ್ತು ಕೈ ಮುಟ್ಕೊಂಡು ಇಷ್ಟು ದಪ್ಪ ಇದೆ ಅಲ್ಲ, ಇದೆಲ್ಲ ಇದು ಮಾಡಬೇಕು ಕೈ ಮುಟ್ಕೊಂಡು ಹೇಳ್ತಾರೆ. ಸರ್ ಅವ್ರಿಗೆ ಏನದೆ ಅಂತ ಗೊತ್ತಿಲ್ಲ ಸರ್. ಹೌದು, ತುಂಬ ಕಿರುಕುಳ ಆಗ್ತದೆ. ನನಗೆ ಅಲ್ಲಿ ಕೆಲಸ ಮಾಡೋದು ಅಷ್ಟು ಕಷ್ಟ ಆಗ್ತದೆ ಸರ್. ನನಗೆ ನ್ಯಾಯ ಬೇಕು ಸರ್. ಯಾಕಂದರೆ ಹೌದು ಸರ್, ನಾನು MLA ಅವರಿಗೆ ದೂರು ಕೊಟ್ಟಿದ್ದೆ, DD ಅವ್ರಿಗೆ ದೂರು ಕೊಟ್ಟಿದ್ದೆ, ಆಮೇಲೆ ಪ್ರಿನ್ಸಿಪಾಲ್ರಿಗೆ ಹೇಳಿದೆ, ನಾನು ಟೀಚರ್ಸ್ ಎಲ್ಲರಿಗೂ ಗೊತ್ತಿದೆ. ಮತ್ತು ನನ್ನ ಬೈಕ್ ಮೇಲೆ ಕೂರಿಸ್ಕೊಂಡು ನಮ್ಮ ಸಿಬ್ಬಂದಿಗಳು ಎಲ್ಲರೂ ನೋಡಿದ್ದಾರೆ ಸರ್. ನನಗೆ ಮನೆಯಲ್ಲಿ ಪರಿಸ್ಥಿತಿ ಹಾಗೇ ಇದೆ. ನಮ್ಮ ಮನೆಯವರು ಡೆತ್ ಆಗಿದ್ದಾರೆ, ಮಕ್ಕಳು 2 ಸಣ್ಣ ಇದ್ದಾರೆ, ವಯಸ್ಸಾದ ಅತ್ತೆಯವರು ಇದ್ದಾರೆ. ನನಗೆ ನ್ಯಾಯ ಬೇಕು ಸರ್. ಕೆಲಸ ಮಾಡ್ತಿದ್ರಿ? 7 ವರ್ಷದಿಂದ. ಏನು ಕೆಲಸ? ಸ್ವಚ್ಛತಾ ಸಿಬ್ಬಂದಿ. BR ಅಂಬೇಡ್ಕರ್ ಸ್ಕೂಲ್. ಯಾರಿಂದ ನಿಮ್ಗೆ ಕಿರುಕುಳ ಆಗ್ತಾ ಇರೋದು? ನಿಲಯ ಪಾಲಕರಿಂದ, ಅಂದರೆ ವಾರ್ಡ ಏಜೆನ್ಸಿಯಿಂದ ನಿಮ್ಗೆ ತಗೊಂಡಿರೋದು? ಹೇಳಿ, ಅದೆಲ್ಲ ಹೇಳಿ, ಯಾವಾಗ ತಗೊಂಡಿದ್ದು ಅಂತ. ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸ ತಗೊಂಡಿದ್ದಾರೆ. 2 ವರ್ಷ ಆಯಿತು. ಆವಾಗ ಈಗ 3 ವರ್ಷ ಆಯಿತು. ಇನ್ನು ನಿಲಯ ಪಾಲಕರಿಂದ ಕಿರುಕುಳ ಆಗ್ತಿದೆ, ಲೈಂಗಿಕ ಕಿರುಕುಳ. ಅವ್ರ ಹತ್ರ ಎಷ್ಟು ಬೇಡ್ಕೊಂಡ್ರು ಅವ್ರು ಆದರೂ ಮಾಡ್ತಾ ಇದ್ದಾರೆ. ಹಾಗೆಯೇ ಏನಾದರೂ ಒಪ್ಪಿಗೆ ಮಾಡದಿದ್ರೆ ನಿಮ್ಗೆ ಕೆಲಸದಿಂದ ತೆಗೆದೇಕ್ತೆ ಅಂತ ಹೇಳ್ತಿದ್ದಾರೆ. ಕೆಲಸದಲ್ಲಿ ಟಾರ್ಚರ್ ಕೊಡ್ತಿದ್ದಾರೆ. ಆ ಕೆಲಸ ಮಾಡಿ, ಈ ಕೆಲಸ ಮಾಡಿ, ಹಾಸ್ಟೆಲ್ ಕೆಲಸ ಮಾಡಿ ಅಂತ. ಮೇಲ್ಗಡೆ ನೈಟ್ ಡ್ಯೂಟಿ ಮಾಡಿದವಾಗ ಮೇಲ್ಗಡೆ ಎಲ್ಲ ಲೈಟ್ ಆಫ್ ಮಾಡಿಕೊಂಡು ಮತ್ತು ಮಕ್ಕಳೆಲ್ಲ ಮಲ್ಸ್ಕೊಂಡು ಮೇಲ್ಗಡೆ ಲೈಟ್ ಆನ್ ಇದೆ, ಎಲ್ಲೋ ಆನ್ ಇದೆ, ಬಂದ್ ಮಾಡ್ಬರ್ರಿ ಹೋಗ್ರಿ ಅಂತಾರೆ. ನಾನು ಬರಲಿ ಅಂತ ಕೇಳ್ತಾ ಇದ್ದಾರೆ. ಆವಾಗ ಮತ್ತೆ ಹೋಗುವಾಗ ನೀವು ಮಲಗಲಿಕ್ಕೆ ಒಬ್ಬರೇ ಬೇಜಾರಾಗೋದಿಲ್ವ ನಿಮಗೆ? ಒಬ್ಬರೇ ಮಲಗ್ತೀರಾ ಅಂತ ಕೇಳ್ತಾರೆ. ಮತ್ತು ಕೈ ಹಿಡ್ಕೊಂಡು ಹಾಗೆ ಮಾಡ್ತಾರೆ ಅವರು. ಈ ಥರ ಟಾರ್ಚರ್ ಕೊಟ್ಟು. ಹೌದು ಸರ್, ಹಿಂಗೆ ಕೈ ಮುಡ್ತಾರೆ. ರೂಮಿಗೆ ಬರ್ರಿ ನೀವು, ಮತ್ತು ನನಗೆ ಬಸ್ ಸ್ಟ್ಯಾಂಡ್ ಬಿಡ್ರಿ, ಬಸ್ ಸ್ಟ್ಯಾಂಡೇ ಗಾಡಿ ಮೇಲೆ ಕೂತ್ಕೊಂಡು ಮತ್ತು ನಂಗೆ ಹೇಳಲಿಕ್ಕೆ ಒಂಥರ ಆಗ್ತದೆ. ಆ ಥರ ಮಾಡ್ತಾರೆ. ಸುಮ್ಮನೆ ಬಂದ್ಕೊಂಡು ಬೈಕ್ ಮೇಲೆ ಕೂತ್ಕೊಳ್ಳೋದು ಅಂತ ಹೇಳ್ತಾರೆ. ಹೌದು, ನಮ್ಮದು ಸ್ಕೂಟಿ ಇದೆ.